ಬ್ರಹ್ಮೋಸ್ ಅಟ್ಯಾಕ್ಗೆ ಬೆಚ್ಚಿ ಬಿದ್ದಿದೆ ಪಾಕಿಸ್ತಾನ. ಮೇ 10ನೇ ತಾರೀಕು ಡೆಡ್ಲಿ ಮಿಸೈಲ್ ಅಟ್ಯಾಕ್ಗೆ ಪಾಕ್ ಪೀಸ್ ಆಗಿದೆ. ರಾವಲ್ಪಿಂಡಿ ಏರ್ ಬೇಸ್ ಮೇಲೆ ಬ್ರಹ್ಮೋಸ್ ಕ್ಷಿಪಣಿ ಮಾರಕ ದಾಳಿಯನ್ನು ಮಾಡಿತ್ತು. ಕ್ಷಣಾರ್ಧದಲ್ಲಿ ನೂರ್ ಖಾನ್ ಏರ್ ಬೇಸ್ ಪುಡಿಯಾಗಿದೆ. ಬ್ರಹ್ಮೋಸ್ ದಾಳಿಯಿಂದ ಬೋಲಾರಿಯಲ್ಲಿ 7 ಸಾವು ಸಂಭವಿಸಿದೆ. ಪಾಕ್ಗೆ ಅಪಾರ ಹಾನಿಯನ್ನು ಉಂಟು ಮಾಡಿತ್ತು ಬ್ರಹ್ಮೋಸ್ ಮಿಸೈಲ್. ಬ್ರಹ್ಮೋಸ್ ಪವರ್ ಏನು ಅನ್ನೋದು ಪಾಕಿಸ್ತಾನಕ್ಕೆ ಈಗ ಗೊತ್ತಾಗಿದೆ. ಅವರ ಮೇಜರ್ ಬೆನ್ನೆಲುಬು ಅದು ಅವರ ಏರ್ ಬೇಸ್, ನೂರ್ ಖಾನ್ ಏರ್ ಬೇಸ್ ಇದೆಯಲ್ಲ, ಅಲ್ಲಿಂದನೇ ಹೆಚ್ಚಿನ ವಾಯುಸೇನಾ ಕಾರ್ಯಾಚರಣೆಗಳಾಗ್ತಾ ಇದ್ದಂಥದ್ದು. ಅದನ್ನ ಅಷ್ಟೇ ಚೆನ್ನಾಗಿ ನಮ್ಮ ಬ್ರಹ್ಮೋಸ್ ಮಿಸೈಲ್ ಪುಡಿ ಮಾಡಿದೆ. ಬ್ರಹ್ಮೋಸ್ ದಾಳಿಯ ಪರಿಣಾಮ ಏನು ಅನ್ನೋದು ಈಗ ಗೊತ್ತಾಗಿದೆ ಪಾಕಿಸ್ತಾನಕ್ಕೆ. ತಕ್ಷಣ ಓಡೋಗಿ ಈ ಬ್ರಹ್ಮೋಸ್ ದಾಳಿಯ ಪರಿಣಾಮ ಆದ್ಮೇಲೆ ಓಡೋಗಿ ಅಮೆರಿಕದ ಕೈಕಾಲು ಹಿಡ್ಕೊಂಡಿದೆ ಪಾಕಿಸ್ತಾನ. ಹೆಂಗಾದ್ರೂ ಮಾಡಿ ಯುದ್ಧ ನಿಲ್ಲಿಸಿ, ಇಲ್ಲಾಂದ್ರೆ ಪೂರ್ತಿ ಪುಡಿಗಟ್ಟಿ ಬಿಡ್ತಾರೆ, ನಮ್ಮನ್ನ ಹೇಳ ಹೆಸರಿಲ್ಲದಂತೆ ತೆಗೆದು ಬಿಡ್ತಾರೆ, ಒಂದ್ ದಿನದಲ್ಲಿ ತೆಗೆದು ಬಿಡ್ತಾರೆ ಅಂತ ಹೋಗಿ ಕೈಕಾಲು ಹಿಡ್ಕೊಂಡಿದೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ನಮ್ಮ ದಾಳಿಗಳು ಅಷ್ಟು ನಿಖರ ಮತ್ತು ಅಷ್ಟು ಪ್ರಭಾವಶಾಲಿಯಾಗಿದ್ದವು. ಬೋಲಾರಿಯಲ್ಲಿ 7 ಮಂದಿ ಮೃತಪಟ್ಟಿದ್ರು ಬ್ರಹ್ಮೋಸ್ ದಾಳಿಯಿಂದಾಗಿ. ಅಪಾರ ಹಾನಿಯನ್ನು ಉಂಟು ಮಾಡಿತ್ತು ಪಾಕ್ಗೆ ಬ್ರಹ್ಮೋಸ್. ಬ್ರಹ್ಮೋಸ್ ಅಟ್ಯಾಕ್ಗೆ ಬೆಚ್ಚಿ ಬಿದ್ದಿದೆ ಪಾಕಿಸ್ತಾನ. ಮೇ 10ನೇ ತಾರೀಕು ಡೆಡ್ಲಿ ಮಿಸೈಲ್ ಅಟ್ಯಾಕ್ಗೆ ಪಾಕ್ ಪೀಸ್ ಆಗಿದೆ. ರಾವಲ್ಪಿಂಡಿ ಏರ್ ಬೇಸ್ ಮೇಲೆ ಬ್ರಹ್ಮೋಸ್ ಕ್ಷಿಪಣಿ ಮಾರಕ ದಾಳಿಯನ್ನು ಮಾಡಿತ್ತು. ಕ್ಷಣಾರ್ಧದಲ್ಲಿ ನೂರ್ ಖಾನ್ ಏರ್ ಬೇಸ್ ಪುಡಿಯಾಗಿದೆ. ಬ್ರಹ್ಮೋಸ್ ದಾಳಿಯಿಂದ ಬೋಲಾರಿಯಲ್ಲಿ 7 ಸಾವು ಸಂಭವಿಸಿದೆ. ಪಾಕ್ಗೆ ಅಪಾರ ಹಾನಿಯನ್ನು ಉಂಟು ಮಾಡಿತ್ತು ಬ್ರಹ್ಮೋಸ್ ಮಿಸೈಲ್. ಬ್ರಹ್ಮೋಸ್ ಪವರ್ ಏನು ಅನ್ನೋದು ಪಾಕಿಸ್ತಾನಕ್ಕೆ ಈಗ ಗೊತ್ತಾಗಿದೆ. ಅವರ ಮೇಜರ್ ಬೆನ್ನೆಲುಬು ಅದು ಅವರ ಏರ್ ಬೇಸ್, ನೂರ್ ಖಾನ್ ಏರ್ ಬೇಸ್ ಇದೆಯಲ್ಲ, ಅಲ್ಲಿಂದನೇ ಹೆಚ್ಚಿನ ವಾಯುಸೇನಾ ಕಾರ್ಯಾಚರಣೆಗಳಾಗ್ತಾ ಇದ್ದಂಥದ್ದು. ಅದನ್ನ ಅಷ್ಟೇ ಚೆನ್ನಾಗಿ ನಮ್ಮ ಬ್ರಹ್ಮೋಸ್ ಮಿಸೈಲ್ ಪುಡಿ ಮಾಡಿದೆ. ಬ್ರಹ್ಮೋಸ್ ದಾಳಿಯ ಪರಿಣಾಮ ಏನು ಅನ್ನೋದು ಈಗ ಗೊತ್ತಾಗಿದೆ ಪಾಕಿಸ್ತಾನಕ್ಕೆ. ತಕ್ಷಣ ಓಡೋಗಿ ಈ ಬ್ರಹ್ಮೋಸ್ ದಾಳಿಯ ಪರಿಣಾಮ ಆದ್ಮೇಲೆ ಓಡೋಗಿ ಅಮೆರಿಕದ ಕೈಕಾಲು ಹಿಡ್ಕೊಂಡಿದೆ ಪಾಕಿಸ್ತಾನ. ಹೆಂಗಾದ್ರೂ ಮಾಡಿ ಯುದ್ಧ ನಿಲ್ಲಿಸಿ, ಇಲ್ಲಾಂದ್ರೆ ಪೂರ್ತಿ ಪುಡಿಗಟ್ಟಿ ಬಿಡ್ತಾರೆ, ನಮ್ಮನ್ನ ಹೇಳ ಹೆಸರಿಲ್ಲದಂತೆ ತೆಗೆದು ಬಿಡ್ತಾರೆ, ಒಂದ್ ದಿನದಲ್ಲಿ ತೆಗೆದು ಬಿಡ್ತಾರೆ ಅಂತ ಹೋಗಿ ಕೈಕಾಲು ಹಿಡ್ಕೊಂಡಿದೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ನಮ್ಮ ದಾಳಿಗಳು ಅಷ್ಟು ನಿಖರ ಮತ್ತು ಅಷ್ಟು ಪ್ರಭಾವಶಾಲಿಯಾಗಿದ್ದವು. ಬೋಲಾರಿಯಲ್ಲಿ 7 ಮಂದಿ ಮೃತಪಟ್ಟಿದ್ರು ಬ್ರಹ್ಮೋಸ್ ದಾಳಿಯಿಂದಾಗಿ. ಅಪಾರ ಹಾನಿಯನ್ನು ಉಂಟು ಮಾಡಿತ್ತು ಪಾಕ್ಗೆ ಬ್ರಹ್ಮೋಸ್. ಬ್ರಹ್ಮೋಸ್ ಅಟ್ಯಾಕ್ಗೆ ಬೆಚ್ಚಿ ಬಿದ್ದಿದೆ ಪಾಕಿಸ್ತಾನ. ಮೇ 10ನೇ ತಾರೀಕು ಡೆಡ್ಲಿ ಮಿಸೈಲ್ ಅಟ್ಯಾಕ್ಗೆ ಪಾಕ್ ಪೀಸ್ ಆಗಿದೆ. ರಾವಲ್ಪಿಂಡಿ ಏರ್ ಬೇಸ್ ಮೇಲೆ ಬ್ರಹ್ಮೋಸ್ ಕ್ಷಿಪಣಿ ಮಾರಕ ದಾಳಿಯನ್ನು ಮಾಡಿತ್ತು. ಕ್ಷಣಾರ್ಧದಲ್ಲಿ ನೂರ್ ಖಾನ್ ಏರ್ ಬೇಸ್ ಪುಡಿಯಾಗಿದೆ. ಬ್ರಹ್ಮೋಸ್ ದಾಳಿಯಿಂದ ಬೋಲಾರಿಯಲ್ಲಿ 7 ಸಾವು ಸಂಭವಿಸಿದೆ. ಪಾಕ್ಗೆ ಅಪಾರ ಹಾನಿಯನ್ನು ಉಂಟು ಮಾಡಿತ್ತು ಬ್ರಹ್ಮೋಸ್ ಮಿಸೈಲ್. ಬ್ರಹ್ಮೋಸ್ ಪವರ್ ಏನು ಅನ್ನೋದು ಪಾಕಿಸ್ತಾನಕ್ಕೆ ಈಗ ಗೊತ್ತಾಗಿದೆ. ಅವರ ಮೇಜರ್ ಬೆನ್ನೆಲುಬು ಅದು ಅವರ ಏರ್ ಬೇಸ್, ನೂರ್ ಖಾನ್ ಏರ್ ಬೇಸ್ ಇದೆಯಲ್ಲ, ಅಲ್ಲಿಂದನೇ ಹೆಚ್ಚಿನ ವಾಯುಸೇನಾ ಕಾರ್ಯಾಚರಣೆಗಳಾಗ್ತಾ ಇದ್ದಂಥದ್ದು. ಅದನ್ನ ಅಷ್ಟೇ ಚೆನ್ನಾಗಿ ನಮ್ಮ ಬ್ರಹ್ಮೋಸ್ ಮಿಸೈಲ್ ಪುಡಿ ಮಾಡಿದೆ. ಬ್ರಹ್ಮೋಸ್ ದಾಳಿಯ ಪರಿಣಾಮ ಏನು ಅನ್ನೋದು ಈಗ ಗೊತ್ತಾಗಿದೆ ಪಾಕಿಸ್ತಾನಕ್ಕೆ. ತಕ್ಷಣ ಓಡೋಗಿ ಈ ಬ್ರಹ್ಮೋಸ್ ದಾಳಿಯ ಪರಿಣಾಮ ಆದ್ಮೇಲೆ ಓಡೋಗಿ ಅಮೆರಿಕದ ಕೈಕಾಲು ಹಿಡ್ಕೊಂಡಿದೆ ಪಾಕಿಸ್ತಾನ. ಹೆಂಗಾದ್ರೂ ಮಾಡಿ ಯುದ್ಧ ನಿಲ್ಲಿಸಿ, ಇಲ್ಲಾಂದ್ರೆ ಪೂರ್ತಿ ಪುಡಿಗಟ್ಟಿ ಬಿಡ್ತಾರೆ, ನಮ್ಮನ್ನ ಹೇಳ ಹೆಸರಿಲ್ಲದಂತೆ ತೆಗೆದು ಬಿಡ್ತಾರೆ, ಒಂದ್ ದಿನದಲ್ಲಿ ತೆಗೆದು ಬಿಡ್ತಾರೆ ಅಂತ ಹೋಗಿ ಕೈಕಾಲು ಹಿಡ್ಕೊಂಡಿದೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ನಮ್ಮ ದಾಳಿಗಳು ಅಷ್ಟು ನಿಖರ ಮತ್ತು ಅಷ್ಟು ಪ್ರಭಾವಶಾಲಿಯಾಗಿದ್ದವು. ಬೋಲಾರಿಯಲ್ಲಿ 7 ಮಂದಿ ಮೃತಪಟ್ಟಿದ್ರು ಬ್ರಹ್ಮೋಸ್ ದಾಳಿಯಿಂದಾಗಿ. ಅಪಾರ ಹಾನಿಯನ್ನು ಉಂಟು ಮಾಡಿತ್ತು ಪಾಕ್ಗೆ ಬ್ರಹ್ಮೋಸ್. ಬ್ರಹ್ಮೋಸ್ ಅಟ್ಯಾಕ್ಗೆ ಬೆಚ್ಚಿ ಬಿದ್ದಿದೆ ಪಾಕಿಸ್ತಾನ. ಮೇ 10ನೇ ತಾರೀಕು ಡೆಡ್ಲಿ ಮಿಸೈಲ್ ಅಟ್ಯಾಕ್ಗೆ ಪಾಕ್ ಪೀಸ್ ಆಗಿದೆ. ರಾವಲ್ಪಿಂಡಿ ಏರ್ ಬೇಸ್ ಮೇಲೆ ಬ್ರಹ್ಮೋಸ್ ಕ್ಷಿಪಣಿ ಮಾರಕ ದಾಳಿಯನ್ನು ಮಾಡಿತ್ತು. ಕ್ಷಣಾರ್ಧದಲ್ಲಿ ನೂರ್ ಖಾನ್ ಏರ್ ಬೇಸ್ ಪುಡಿಯಾಗಿದೆ. ಬ್ರಹ್ಮೋಸ್ ದಾಳಿಯಿಂದ ಬೋಲಾರಿಯಲ್ಲಿ 7 ಸಾವು ಸಂಭವಿಸಿದೆ. ಪಾಕ್ಗೆ ಅಪಾರ ಹಾನಿಯನ್ನು ಉಂಟು ಮಾಡಿತ್ತು ಬ್ರಹ್ಮೋಸ್ ಮಿಸೈಲ್.
ಬ್ರಹ್ಮೋಸ್ ಪವರ್ ಏನು ಅನ್ನೋದು ಪಾಕಿಸ್ತಾನಕ್ಕೆ ಈಗ ಗೊತ್ತಾಗಿದೆ. ಅವರ ಮೇಜರ್ ಬೆನ್ನೆಲುಬು ಅದು ಅವರ ಏರ್ಬೇಸ್, ನೂರ್ ಖಾನ್ ಏರ್ಬೇಸ್ ಇದೆಯಲ್ಲ, ಅಲ್ಲಿಂದನೇ ಹೆಚ್ಚಿನ ವಾಯುಸೇನಾ ಕಾರ್ಯಾಚರಣೆಗಳಾಗ್ತಾ ಇದ್ದಂಥದ್ದು. ಅದನ್ನ ಅಷ್ಟೇ ಚೆನ್ನಾಗಿ ನಮ್ಮ ಬ್ರಹ್ಮೋಸ್ ಮಿಸೈಲ್ ಪುಡಿ ಪುಡಿ ಮಾಡಿದೆ. ಬ್ರಹ್ಮೋಸ್ ದಾಳಿಯ ಪರಿಣಾಮ ಏನು ಅನ್ನೋದು ಈಗ ಗೊತ್ತಾಗಿದೆ ಪಾಕಿಸ್ತಾನಕ್ಕೆ. ತಕ್ಷಣ ಓಡೋಗಿ ಈ ಬ್ರಹ್ಮೋಸ್ ದಾಳಿಯ ಪರಿಣಾಮ ಆದ್ಮೇಲೆ ಓಡೋಗಿ ಅಮೆರಿಕದ ಕೈಕಾಲು ಹಿಡ್ಕೊಂಡಿದೆ ಪಾಕಿಸ್ತಾನ. ಹೆಂಗಾದ್ರೂ ಮಾಡಿ ಯುದ್ಧ ನಿಲ್ಲಿಸಿ, ಇಲ್ಲಾಂದ್ರೆ ಪೂರ್ತಿ ಪುಡಿಗಟ್ಟು ಬಿಡ್ತಾರೆ, ನಮ್ಮನ್ನ ಹೇಳ ಹೆಸರಿಲ್ಲದಂತೆ ತೆಗೆದು ಬಿಡ್ತಾರೆ, ಒಂದ್ ದಿನದಲ್ಲಿ ತೆಗೆದು ಬಿಡ್ತಾರೆ ಅಂತ ಹೋಗಿ ಕೈಕಾಲು ಹಿಡ್ಕೊಂಡಿದೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ನಮ್ಮ ದಾಳಿಗಳು ಅಷ್ಟು ನಿಖರ ಮತ್ತು ಅಷ್ಟು ಪ್ರಭಾವಶಾಲಿಯಾಗಿದ್ದವು. ಬೋಲಾರಿಯಲ್ಲಿ 7 ಮಂದಿ ಮೃತಪಟ್ಟಿದ್ರು ಬ್ರಹ್ಮೋಸ್ ದಾಳಿಯಿಂದಾಗಿ. ಅಪಾರ ಹಾನಿಯನ್ನು ಉಂಟು ಮಾಡಿತ್ತು ಪಾಕ್ಗೆ ಬ್ರಹ್ಮೋಸ್. ಬ್ರಹ್ಮೋಸ್ ಅಟ್ಯಾಕ್ಗೆ ಬೆಚ್ಚಿ ಬಿದ್ದಿದೆ ಪಾಕಿಸ್ತಾನ. ಮೇ 10ನೇ ತಾರೀಕು ಡೆಡ್ಲಿ ಮಿಸೈಲ್ ಅಟ್ಯಾಕ್ಗೆ ಪಾಕ್ ಪೀಸ್ ಪೀಸ್ ಆಗಿದೆ. ರಾವಲ್ಪಿಂಡಿ ಏರ್ ಬೇಸ್ ಮೇಲೆ ಬ್ರಹ್ಮೋಸ್ ಕ್ಷಿಪಣಿ ಮಾರಕ ದಾಳಿಯನ್ನು ಮಾಡಿತ್ತು. ಕ್ಷಣಾರ್ಧದಲ್ಲಿ ನೂರ್ ಖಾನ್ ಏರ್ ಬೇಸ್ ಪುಡಿ ಪುಡಿಯಾಗಿದೆ. ಬ್ರಹ್ಮೋಸ್ ದಾಳಿಯಿಂದ ಬೋಲಾರಿಯಲ್ಲಿ 7 ಸಾವು ಸಂಭವಿಸಿದೆ. ಪಾಕ್ಗೆ ಅಪಾರ ಹಾನಿಯನ್ನು ಉಂಟು ಮಾಡಿತ್ತು ಬ್ರಹ್ಮೋಸ್ ಮಿಸೈಲ್. ಬ್ರಹ್ಮೋಸ್ ಪವರ್ ಏನು ಅನ್ನೋದು ಪಾಕಿಸ್ತಾನಕ್ಕೆ ಈಗ ಗೊತ್ತಾಗಿದೆ. ಅವರ ಮೇಜರ್ ಬೆನ್ನೆಲುಬು ಅದು ಅವರ ಏರ್ಬೇಸ್, ನೂರ್ ಖಾನ್ ಏರ್ಬೇಸ್ ಇದೆಯಲ್ಲ, ಅಲ್ಲಿಂದನೇ ಹೆಚ್ಚಿನ ವಾಯುಸೇನಾ ಕಾರ್ಯಾಚರಣೆಗಳಾಗ್ತಾ ಇದ್ದಂಥದ್ದು. ಅದನ್ನ ಅಷ್ಟೇ ಚೆನ್ನಾಗಿ ನಮ್ಮ ಬ್ರಹ್ಮೋಸ್ ಮಿಸೈಲ್ ಪುಡಿ ಪುಡಿ ಮಾಡಿದೆ. ಬ್ರಹ್ಮೋಸ್ ದಾಳಿಯ ಪರಿಣಾಮ ಏನು ಅನ್ನೋದು ಈಗ ಗೊತ್ತಾಗಿದೆ ಪಾಕಿಸ್ತಾನಕ್ಕೆ. ತಕ್ಷಣ ಓಡೋಗಿ ಈ ಬ್ರಹ್ಮೋಸ್ ದಾಳಿಯ ಪರಿಣಾಮ ಆದ್ಮೇಲೆ ಓಡೋಗಿ ಅಮೆರಿಕದ ಕೈಕಾಲು ಹಿಡ್ಕೊಂಡಿದೆ ಪಾಕಿಸ್ತಾನ. ಹೆಂಗಾದ್ರೂ ಮಾಡಿ ಯುದ್ಧ ನಿಲ್ಲಿಸಿ, ಇಲ್ಲಾಂದ್ರೆ ಪೂರ್ತಿ ಪುಡಿಗಟ್ಟು ಬಿಡ್ತಾರೆ, ನಮ್ಮನ್ನ ಹೇಳ ಹೆಸರಿಲ್ಲದಂತೆ ತೆಗೆದು ಬಿಡ್ತಾರೆ, ಒಂದ್ ದಿನದಲ್ಲಿ ತೆಗೆದು ಬಿಡ್ತಾರೆ ಅಂತ ಹೋಗಿ ಕೈಕಾಲು ಹಿಡ್ಕೊಂಡಿದೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ನಮ್ಮ ದಾಳಿಗಳು ಅಷ್ಟು ನಿಖರ ಮತ್ತು ಅಷ್ಟು ಪ್ರಭಾವಶಾಲಿಯಾಗಿದ್ದವು. ಬೋಲಾರಿಯಲ್ಲಿ 7 ಮಂದಿ ಮೃತಪಟ್ಟಿದ್ರು ಬ್ರಹ್ಮೋಸ್ ದಾಳಿಯಿಂದಾಗಿ. ಅಪಾರ ಹಾನಿಯನ್ನು ಉಂಟು ಮಾಡಿತ್ತು ಪಾಕ್ಗೆ ಬ್ರಹ್ಮೋಸ್. ಬ್ರಹ್ಮೋಸ್ ಅಟ್ಯಾಕ್ಗೆ ಬೆಚ್ಚಿ ಬಿದ್ದಿದೆ ಪಾಕಿಸ್ತಾನ. ಮೇ 10ನೇ ತಾರೀಕು ಡೆಡ್ಲಿ ಮಿಸೈಲ್ ಅಟ್ಯಾಕ್ಗೆ ಪಾಕ್ ಪೀಸ್ ಪೀಸ್ ಆಗಿದೆ. ರಾವಲ್ಪಿಂಡಿ ಏರ್ ಬೇಸ್ ಮೇಲೆ ಬ್ರಹ್ಮೋಸ್ ಕ್ಷಿಪಣಿ ಮಾರಕ ದಾಳಿಯನ್ನು ಮಾಡಿತ್ತು. ಕ್ಷಣಾರ್ಧದಲ್ಲಿ ನೂರ್ ಖಾನ್ ಏರ್ ಬೇಸ್ ಪುಡಿ ಪುಡಿಯಾಗಿದೆ. ಬ್ರಹ್ಮೋಸ್ ದಾಳಿಯಿಂದ ಬೋಲಾರಿಯಲ್ಲಿ 7 ಸಾವು ಸಂಭವಿಸಿದೆ. ಪಾಕ್ಗೆ ಅಪಾರ ಹಾನಿಯನ್ನು ಉಂಟು ಮಾಡಿತ್ತು ಬ್ರಹ್ಮೋಸ್ ಮಿಸೈಲ್. ಬ್ರಹ್ಮೋಸ್ ಪವರ್ ಏನು ಅನ್ನೋದು ಪಾಕಿಸ್ತಾನಕ್ಕೆ ಈಗ ಗೊತ್ತಾಗಿದೆ. ಅವರ ಮೇಜರ್ ಬೆನ್ನೆಲುಬು ಅದು ಅವರ ಏರ್ಬೇಸ್, ನೂರ್ ಖಾನ್ ಏರ್ಬೇಸ್ ಇದೆಯಲ್ಲ, ಅಲ್ಲಿಂದನೇ ಹೆಚ್ಚಿನ ವಾಯುಸೇನಾ ಕಾರ್ಯಾಚರಣೆಗಳಾಗ್ತಾ ಇದ್ದಂಥದ್ದು. ಅದನ್ನ ಅಷ್ಟೇ ಚೆನ್ನಾಗಿ ನಮ್ಮ ಬ್ರಹ್ಮೋಸ್ ಮಿಸೈಲ್ ಪುಡಿ ಪುಡಿ ಮಾಡಿದೆ. ಬ್ರಹ್ಮೋಸ್ ದಾಳಿಯ ಪರಿಣಾಮ ಏನು ಅನ್ನೋದು ಈಗ ಗೊತ್ತಾಗಿದೆ ಪಾಕಿಸ್ತಾನಕ್ಕೆ. ತಕ್ಷಣ ಓಡೋಗಿ ಈ ಬ್ರಹ್ಮೋಸ್ ದಾಳಿಯ ಪರಿಣಾಮ ಆದ್ಮೇಲೆ ಓಡೋಗಿ ಅಮೆರಿಕದ ಕೈಕಾಲು ಹಿಡ್ಕೊಂಡಿದೆ ಪಾಕಿಸ್ತಾನ. ಹೆಂಗಾದ್ರೂ ಮಾಡಿ ಯುದ್ಧ ನಿಲ್ಲಿಸಿ, ಇಲ್ಲಾಂದ್ರೆ ಪೂರ್ತಿ ಪುಡಿಗಟ್ಟು ಬಿಡ್ತಾರೆ, ನಮ್ಮನ್ನ ಹೇಳ ಹೆಸರಿಲ್ಲದಂತೆ ತೆಗೆದು ಬಿಡ್ತಾರೆ, ಒಂದ್ ದಿನದಲ್ಲಿ ತೆಗೆದು ಬಿಡ್ತಾರೆ ಅಂತ ಹೋಗಿ ಕೈಕಾಲು ಹಿಡ್ಕೊಂಡಿದೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ನಮ್ಮ ದಾಳಿಗಳು ಅಷ್ಟು ನಿಖರ ಮತ್ತು ಅಷ್ಟು ಪ್ರಭಾವಶಾಲಿಯಾಗಿದ್ದವು. ಬೋಲಾರಿಯಲ್ಲಿ 7 ಮಂದಿ ಮೃತಪಟ್ಟಿದ್ರು ಬ್ರಹ್ಮೋಸ್ ದಾಳಿಯಿಂದಾಗಿ. ಅಪಾರ ಹಾನಿಯನ್ನು ಉಂಟು ಮಾಡಿತ್ತು ಪಾಕ್ಗೆ ಬ್ರಹ್ಮೋಸ್. ಬ್ರಹ್ಮೋಸ್ ಅಟ್ಯಾಕ್ಗೆ ಬೆಚ್ಚಿ ಬಿದ್ದಿದೆ ಪಾಕಿಸ್ತಾನ. ಮೇ 10ನೇ ತಾರೀಕು ಡೆಡ್ಲಿ ಮಿಸೈಲ್ ಅಟ್ಯಾಕ್ಗೆ ಪಾಕ್ ಪೀಸ್ ಪೀಸ್ ಆಗಿದೆ. ರಾವಲ್ಪಿಂಡಿ ಏರ್ ಬೇಸ್ ಮೇಲೆ ಬ್ರಹ್ಮೋಸ್ ಕ್ಷಿಪಣಿ ಮಾರಕ ದಾಳಿಯನ್ನು ಮಾಡಿತ್ತು. ಕ್ಷಣಾರ್ಧದಲ್ಲಿ ನೂರ್ ಖಾನ್ ಏರ್ ಬೇಸ್ ಪುಡಿ ಪುಡಿಯಾಗಿದೆ. ಬ್ರಹ್ಮೋಸ್ ದಾಳಿಯಿಂದ ಬೋಲಾರಿಯಲ್ಲಿ 7 ಸಾವು ಸಂಭವಿಸಿದೆ. ಪಾಕ್ಗೆ ಅಪಾರ ಹಾನಿಯನ್ನು ಉಂಟು ಮಾಡಿತ್ತು ಬ್ರಹ್ಮೋಸ್ ಮಿಸೈಲ್. ಬ್ರಹ್ಮೋಸ್ ಪವರ್ ಏನು ಅನ್ನೋದು ಪಾಕಿಸ್ತಾನಕ್ಕೆ ಈಗ ಗೊತ್ತಾಗಿದೆ. ಅವರ ಮೇಜರ್ ಬೆನ್ನೆಲುಬು ಅದು ಅವರ ಏರ್ಬೇಸ್, ನೂರ್ ಖಾನ್ ಏರ್ಬೇಸ್ ಇದೆಯಲ್ಲ, ಅಲ್ಲಿಂದನೇ ಹೆಚ್ಚಿನ ವಾಯುಸೇನಾ ಕಾರ್ಯಾಚರಣೆಗಳಾಗ್ತಾ ಇದ್ದಂಥದ್ದು. ಅದನ್ನ ಅಷ್ಟೇ ಚೆನ್ನಾಗಿ ನಮ್ಮ ಬ್ರಹ್ಮೋಸ್ ಮಿಸೈಲ್ ಪುಡಿ ಪುಡಿ ಮಾಡಿದೆ. ಬ್ರಹ್ಮೋಸ್ ದಾಳಿಯ
ಪರಿಣಾಮ ಏನು ಅನ್ನೋದು ಈಗ ಗೊತ್ತಾಗಿದೆ ಪಾಕಿಸ್ತಾನಕ್ಕೆ. ತಕ್ಷಣ ಓಡೋಗಿ ಈ ಬ್ರಹ್ಮೋಸ್ ದಾಳಿಯ ಪರಿಣಾಮ ಆದ್ಮೇಲೆ ಓಡೋಗಿ ಅಮೆರಿಕದ ಕೈಕಾಲು ಹಿಡ್ಕೊಂಡಿದೆ ಪಾಕಿಸ್ತಾನ. ಹೆಂಗಾದ್ರೂ ಮಾಡಿ ಯುದ್ಧ ನಿಲ್ಲಿಸಿ, ಇಲ್ಲಾಂದ್ರೆ ಪೂರ್ತಿ ಪುಡಿಗಟ್ಟು ಬಿಡ್ತಾರೆ, ನಮ್ಮನ್ನ ಹೇಳ ಹೆಸರಿಲ್ಲದಂತೆ ತೆಗೆದು ಬಿಡ್ತಾರೆ, ಒಂದ್ ದಿನದಲ್ಲಿ ತೆಗೆದು ಬಿಡ್ತಾರೆ ಅಂತ ಹೋಗಿ ಕೈಕಾಲು ಹಿಡ್ಕೊಂಡಿದೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ನಮ್ಮ ದಾಳಿಗಳು ಅಷ್ಟು ನಿಖರ ಮತ್ತು ಅಷ್ಟು ಪ್ರಭಾವಶಾಲಿಯಾಗಿದ್ದವು. ಬೋಲಾರಿಯಲ್ಲಿ 7 ಮಂದಿ ಮೃತಪಟ್ಟಿದ್ರು ಬ್ರಹ್ಮೋಸ್ ದಾಳಿಯಿಂದಾಗಿ. ಅಪಾರ ಹಾನಿಯನ್ನು ಉಂಟು ಮಾಡಿತ್ತು ಪಾಕ್ಗೆ ಬ್ರಹ್ಮೋಸ್. ಬ್ರಹ್ಮೋಸ್ ಅಟ್ಯಾಕ್ಗೆ ಬೆಚ್ಚಿ ಬಿದ್ದಿದೆ ಪಾಕಿಸ್ತಾನ. ಮೇ 10ನೇ ತಾರೀಕು ಡೆಡ್ಲಿ ಮಿಸೈಲ್ ಅಟ್ಯಾಕ್ಗೆ ಪಾಕ್ ಪೀಸ್ ಆಗಿದೆ. ರಾವಲ್ಪಿಂಡಿ ಏರ್ ಬೇಸ್ ಮೇಲೆ ಬ್ರಹ್ಮೋಸ್ ಕ್ಷಿಪಣಿ ಮಾರಕ ದಾಳಿಯನ್ನು ಮಾಡಿತ್ತು. ಕ್ಷಣಾರ್ಧದಲ್ಲಿ ನೂರ್ ಖಾನ್ ಏರ್ ಬೇಸ್ ಪುಡಿಯಾಗಿದೆ. ಬ್ರಹ್ಮೋಸ್ ದಾಳಿಯಿಂದ ಬೋಲಾರಿಯಲ್ಲಿ 7 ಸಾವು ಸಂಭವಿಸಿದೆ. ಪಾಕ್ಗೆ ಅಪಾರ ಹಾನಿಯನ್ನು ಉಂಟು ಮಾಡಿತ್ತು ಬ್ರಹ್ಮೋಸ್ ಮಿಸೈಲ್. ಬ್ರಹ್ಮೋಸ್ ಪವರ್ ಏನು ಅನ್ನೋದು ಪಾಕಿಸ್ತಾನಕ್ಕೆ ಈಗ ಗೊತ್ತಾಗಿದೆ. ಅವರ ಮೇಜರ್ ಬೆನ್ನೆಲುಬು ಅದು ಅವರ ಏರ್ ಬೇಸ್, ನೂರ್ ಖಾನ್ ಏರ್ ಬೇಸ್ ಇದೆಯಲ್ಲ, ಅಲ್ಲಿಂದನೇ ಹೆಚ್ಚಿನ ವಾಯುಸೇನಾ ಕಾರ್ಯಾಚರಣೆಗಳಾಗ್ತಾ ಇದ್ದಂಥದ್ದು. ಅದನ್ನ ಅಷ್ಟೇ ಚೆನ್ನಾಗಿ ನಮ್ಮ ಬ್ರಹ್ಮೋಸ್ ಮಿಸೈಲ್ ಪುಡಿ ಮಾಡಿದೆ. ಬ್ರಹ್ಮೋಸ್ ದಾಳಿಯ ಪರಿಣಾಮ ಏನು ಅನ್ನೋದು ಈಗ ಗೊತ್ತಾಗಿದೆ ಪಾಕಿಸ್ತಾನಕ್ಕೆ. ತಕ್ಷಣ ಓಡೋಗಿ ಈ ಬ್ರಹ್ಮೋಸ್ ದಾಳಿಯ ಪರಿಣಾಮ ಆದ್ಮೇಲೆ ಓಡೋಗಿ ಅಮೆರಿಕದ ಕೈಕಾಲು ಹಿಡ್ಕೊಂಡಿದೆ ಪಾಕಿಸ್ತಾನ. ಹೆಂಗಾದ್ರೂ ಮಾಡಿ ಯುದ್ಧ ನಿಲ್ಲಿಸಿ, ಇಲ್ಲಾಂದ್ರೆ ಪೂರ್ತಿ ಪುಡಿಗಟ್ಟು ಬಿಡ್ತಾರೆ, ನಮ್ಮನ್ನ ಹೇಳ ಹೆಸರಿಲ್ಲದಂತೆ ತೆಗೆದು ಬಿಡ್ತಾರೆ, ಒಂದ್ ದಿನದಲ್ಲಿ ತೆಗೆದು ಬಿಡ್ತಾರೆ ಅಂತ ಹೋಗಿ ಕೈಕಾಲು ಹಿಡ್ಕೊಂಡಿದೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ನಮ್ಮ ದಾಳಿಗಳು ಅಷ್ಟು ನಿಖರ ಮತ್ತು ಅಷ್ಟು ಪ್ರಭಾವಶಾಲಿಯಾಗಿದ್ದವು. ಬೋಲಾರಿಯಲ್ಲಿ 7 ಮಂದಿ ಮೃತಪಟ್ಟಿದ್ರು ಬ್ರಹ್ಮೋಸ್ ದಾಳಿಯಿಂದಾಗಿ. ಅಪಾರ ಹಾನಿಯನ್ನು ಉಂಟು ಮಾಡಿತ್ತು ಪಾಕ್ಗೆ ಬ್ರಹ್ಮೋಸ್. ಬ್ರಹ್ಮೋಸ್ ಅಟ್ಯಾಕ್ಗೆ ಬೆಚ್ಚಿ ಬಿದ್ದಿದೆ ಪಾಕಿಸ್ತಾನ. ಮೇ 10ನೇ ತಾರೀಕು ಡೆಡ್ಲಿ ಮಿಸೈಲ್ ಅಟ್ಯಾಕ್ಗೆ ಪಾಕ್ ಪೀಸ್ ಆಗಿದೆ. ರಾವಲ್ಪಿಂಡಿ ಏರ್ ಬೇಸ್ ಮೇಲೆ ಬ್ರಹ್ಮೋಸ್ ಕ್ಷಿಪಣಿ ಮಾರಕ ದಾಳಿಯನ್ನು ಮಾಡಿತ್ತು. ಕ್ಷಣಾರ್ಧದಲ್ಲಿ ನೂರ್ ಖಾನ್ ಏರ್ ಬೇಸ್ ಪುಡಿಯಾಗಿದೆ. ಬ್ರಹ್ಮೋಸ್ ದಾಳಿಯಿಂದ ಬೋಲಾರಿಯಲ್ಲಿ 7 ಸಾವು ಸಂಭವಿಸಿದೆ. ಪಾಕ್ಗೆ ಅಪಾರ ಹಾನಿಯನ್ನು ಉಂಟು ಮಾಡಿತ್ತು ಬ್ರಹ್ಮೋಸ್ ಮಿಸೈಲ್. ಬ್ರಹ್ಮೋಸ್ ಪವರ್ ಏನು ಅನ್ನೋದು ಪಾಕಿಸ್ತಾನಕ್ಕೆ ಈಗ ಗೊತ್ತಾಗಿದೆ. ಅವರ ಮೇಜರ್ ಬೆನ್ನೆಲುಬು ಅದು ಅವರ ಏರ್ ಬೇಸ್, ನೂರ್ ಖಾನ್ ಏರ್ ಬೇಸ್ ಇದೆಯಲ್ಲ, ಅಲ್ಲಿಂದನೇ ಹೆಚ್ಚಿನ ವಾಯುಸೇನಾ ಕಾರ್ಯಾಚರಣೆಗಳಾಗ್ತಾ ಇದ್ದಂಥದ್ದು. ಅದನ್ನ ಅಷ್ಟೇ ಚೆನ್ನಾಗಿ ನಮ್ಮ ಬ್ರಹ್ಮೋಸ್ ಮಿಸೈಲ್ ಪುಡಿ ಮಾಡಿದೆ. ಬ್ರಹ್ಮೋಸ್ ದಾಳಿಯ ಪರಿಣಾಮ ಏನು ಅನ್ನೋದು ಈಗ ಗೊತ್ತಾಗಿದೆ ಪಾಕಿಸ್ತಾನಕ್ಕೆ. ತಕ್ಷಣ ಓಡೋಗಿ ಈ ಬ್ರಹ್ಮೋಸ್ ದಾಳಿಯ ಪರಿಣಾಮ ಆದ್ಮೇಲೆ ಓಡೋಗಿ ಅಮೆರಿಕದ ಕೈಕಾಲು ಹಿಡ್ಕೊಂಡಿದೆ ಪಾಕಿಸ್ತಾನ. ಹೆಂಗಾದ್ರೂ ಮಾಡಿ ಯುದ್ಧ ನಿಲ್ಲಿಸಿ, ಇಲ್ಲಾಂದ್ರೆ ಪೂರ್ತಿ ಪುಡಿಗಟ್ಟು ಬಿಡ್ತಾರೆ, ನಮ್ಮನ್ನ ಹೇಳ ಹೆಸರಿಲ್ಲದಂತೆ ತೆಗೆದು ಬಿಡ್ತಾರೆ, ಒಂದ್ ದಿನದಲ್ಲಿ ತೆಗೆದು ಬಿಡ್ತಾರೆ ಅಂತ ಹೋಗಿ ಕೈಕಾಲು ಹಿಡ್ಕೊಂಡಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ